ಯಾವುದೇ ಇಲಾಖೆಯ ಸರ್ಕಾರಿ ಸಿಬ್ಬಂದಿಯಾಗಲಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಇದ್ದುಬಿಡುವ ಮನಸ್ಥಿತಿಯವರೇ ಹೆಚ್ಚಾಗಿದ್ದಾರೆ ಎಂಬುದು ಸುಳ್ಳಲ್ಲ. ಆದರೆ ಬೇಲೂರು ತಾಲೂಕಿನ ಮಲ್ಲಿಕಾರ್ಜುನಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಈರೇಶ್ ಜೀಜೆ ಎಂಬುವರು ಮೇಲಿನ ಎಲ್ಲ ಮಾತುಗಳಿಗೆ ಅಕ್ಷರಶಃ ಅಪವಾದ ಎನಿಸಿದ್ದಾರೆ. ಹಲವು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಈರೇಶ್ ಪಾಠದ ಜೊತೆಗೆ ಸರ್ಕಾರಿ ಶಾಲೆಯನ್ನು ತಮ್ಮ ಮನೆಯಂತೆಯೇ ನೋಡಿಕೊಳ್ಳುತ್ತಿದ್ದಾರೆ. ಹೌದು, ಸದರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ 12 ಮಕ್ಕಳು ಕಲಿಯುತ್ತಿದ್ದಾರೆ. ಇವರೊಂದಿಗೆ ಇನ್ನೊಬ್ಬರು ಶಿಕ್ಷಕರಿದ್ದು, ಇಬ್ಬರು ಶಿಕ್ಷಕರು ಸೇರಿ ಮಕ್ಕಳಿಗೆ ಅಕ್ಷರ ಜ್ಞಾನ ಧಾರೆ ಎರೆಯುವ ಕೆಲಸ ಮಾಡುತ್ತಿದ್ದಾರೆ. ಇಷ್ಟೇ ಆಗಿದ್ದರೆ ಶಿಕ್ಷಕ ಈರೇಶ್ ಅವರ ಬಗ್ಗೆ ಹೆಚ್ಚು ಹೇಳುವ ಅಗತ್ಯ ಇರಲಿಲ್ಲ. ಇದರಾಚೆಗೂ ನಿತ್ಯವೂ ಶಾಲೆಗೆ ಬೇಗನೆ ಬರುವ ಹೆಡ್ ಮಾಸ್ಟರ್ ಶಾಲೆಯ ಶೌಚಾಲಯವನ್ನ ಪೊರಕೆ ಜಗ್ ಹಿಡಿದು ತಾವೇ ಸ್ವಚ್ಛ ಮಾಡುತ್ತಾರೆ. ಮಕ್ಕಳು ಬಹುತೇಕ ಚಿಕ್ಕವರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಂದ ಶೌಚಾಲಯ ಸ್ವಚ್ಛತೆ ಮೊದಲಾದ ಕೆಲಸ ಮಾಡಿಸುವಂತಿಲ್ಲ. ಮತ್ತೊಂದೆಡೆ ಖಾಸಗಿ ಶಾಲೆಯ ರೀತಿ ಇಲ್ಲಿ ಇದಕ್ಕಾಗಿಯೇ ಸಿಬ್ಬಂದಿ ಇಲ್ಲ. ಹಾಗಾಗಿ ಪ್ರತಿನಿತ್ಯವೂ ಟಾಯ್ಲೆಟ್ ಕ್ಲೀನ್ ಮಾಡುವ ಹೊಣೆಗಾರಿಕೆಯನ್ನ ತಾವೇ ನಿರ್ವಹಣೆ ಮಾಡುತ್ತಾ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಈ ಹಿಂದೆ ಬಿಆರ್ಪಿ ಸಿಆರ್ಪಿ ಆಗಿಯೂ ಸೇವೆ ಸಲ್ಲಿಸಿರುವ ಶಿಕ್ಷಕ ಈರೇಶ್ ಅವರಿಗೆ ಯಾವುದೇ ರೀತಿಯ ಹಮ್ಮು ಬಿಮ್ಮು ಇಲ್ಲ. ಶೌಚಾಲಯ ಸ್ವಚ್ಛತೆ ಜೊತೆಗೆ ಶಾಲೆಯ ಆವರಣವನ್ನು ಅಚ್ಚುಕಟ್ಟಾಗಿ ಇಡುವ, ಗಿಡ ನೆಟ್ಟು ನೀರೆರೆಯುವ ಮೂಲಕ ಸ್ವಚ್ಛಂದ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಸತ್ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದು ಶಿಕ್ಷಕ ಈರೇಶ್ ಅವರ ಈ ಕರ್ತವ್ಯ ಪರತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮಸ್ತೆ.